Good morning, Manadan. My name is Chandri. I am from ತುಮಕೂರು. ನಾನು ಕುವೆಂಪು ಯೂನಿವರ್ಸಿಟಿಯಲ್ಲಿ ದ್ವಿತೀಯ MPD ವಿದ್ಯಾರ್ಥಿಯಾಗಿ ವಿದ್ಯಾಭ್ಯಾಸ ಮಾಡ್ತಿದ್ದೇನೆ. ಇವತ್ತು ಟಾಪಿಕ್ ಬಂದುಬಿಟ್ಟು ನನ್ನ ನೆಚ್ಚಿನ ಆಟ ಟಾಪಿಕ್ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ನನ್ನ ನೆಚ್ಚಿನ ಆಟ ಬಂದುಬಿಟ್ಟು ಖೋಖೋ. ನಾನು ಈ ಒಂದು ಖೋಖೋ ಯಾವಾಗ ನನ್ನ ಹೆಚ್ಚಾಗಿ ಒಲವು ತೋರಿಸಿದೆ ಅಂದರೆ ನಾನು 5ನೇ ಕ್ಲಾಸಲ್ಲಿ ಇರಬೇಕಾದ್ರೆ ನಮ್ಮ ಒಂದು ಶಾಲೆಯಲ್ಲಿ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಕೆಲವು ಕ್ರೀಡೆಗಳನ್ನು ಆಡಿಸ್ತಾರೆ. ಆಗ ನಾನು 100 ಮೀಟರ್ ರನ್ನಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಾನು ಪ್ರಥಮ ಸ್ಥಾನವನ್ನು ಪಡ್ಕೊಂಡಾಗ ನಮ್ಮ ಒಂದು PE ಟೀಚರ್ ಏನಿದ್ದಾರೆ ನನ್ನನ್ನು ನೋಡಿಬಿಟ್ಟು ಇದರಲ್ಲಿ ಸ್ಪೀಡ್ ಇದೆ ಅಂತ ಹೇಳ್ಬಿಟ್ಟು ನನ್ನ ಖೋಖೋ ಕ್ರೀಡೆಗೆ ಸೇರಿಸ್ತಾರೆ. ಆಗ ನನಗೆ ಖೋಖೋ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇರಲ್ಲ. ಅದೇ ರೀತಿ ನಮ್ಮ ಒಂದು ಸೀನಿಯರ್ಸ್ ಮತ್ತು ನಮ್ಮ ಕೋಚ್ ಆಡೋದನ್ನು ನೋಡಿ ನಾವೊಂದು ಈ ಒಂದು ಖೋಖೋ ಬಗ್ಗೆ ಹೆಚ್ಚು ಒಲವನ್ನು ತೋರಿಸ್ದೆ. ಅದೇ ರೀತಿ ಈ ಖೋಖೋಯಿಂದ ನಾನು ನ್ಯಾಷನಲ್ಸು, ಸ್ಟೇಟ್ ಲೆವೆಲ್ಲು, ಅದೇ ರೀತಿ ಒಂದು ಟೂರ್ನಮೆಂಟ್ಸ್ಗಳನ್ನು ಆಡಿಬಿಟ್ಟು ಹಲವಾರು ವಿಷಯಗಳನ್ನು ತಿಳ್ಕೊಂಡಿದ್ದೀನಿ. ಅದೇ ರೀತಿ ಖೋಖೋ ಬಗ್ಗೆ ಹೆಚ್ಚು ಜ್ಞಾನವನ್ನು ಪಡ್ಕೊಬಿಟ್ಟು ನಮ್ಮ ಒಂದು ಊರಲ್ಲಿರುವ ಮಕ್ಕಳಿಗೆ ನಾನು ಸಹ ಪ್ರತಿ ಬಾರಿ ಹೋದಾಗ ಅವರಿಗೆ ಒಂದು ಕೋಚ್ ಮಾಡ್ತೀನಿ ಖೋಖೋನ. ಅದೇ ರೀತಿ ಈ ಒಂದು BPED ಮತ್ತು MPED ಮಾಡಲಿಕ್ಕೆ ಕಾರಣ ಸಹ ಖೋಖೋ ಆಗಿರುತ್ತೆ. ನಾನು ಫಸ್ಟ್ಗೆ ಬರೀ ಖೋಖೋ ಆಡಲಿಕ್ಕೆ ಮಾತ್ರ ಅಂತ BPEDಗೆ ಸೇರಿಕೊಂಡೆ. ಆದರೆ ಇಲ್ಲಿ ಬಂದಾಗ ಗೊತ್ತಾಯಿತು ಇಲ್ಲಿ ಪ್ರಾಕ್ಟಿಕಲ್ಲು ಮತ್ತು ಥಿಯರಿ ಎರಡೂ ಮಾಡಬೇಕಂತ. ಆಮೇಲೆ ಇಲ್ಲಿ ಬಂದಾಗ ನಾನು ಎಲ್ಲ ಕ್ರೀಡೆಗಳನ್ನು ಇಷ್ಟಪಟ್ಟೆ. ಡಿಫ್ರೆಂಟ್ ಗೇಮ್ಸನ್ನು ಆಡ್ತೀನಿ. ಅದೇ ರೀತಿ ಮುಂದೆ ನಾನು ಒಳ್ಳೆ ಫಿಸಿಕಲ್ ಎಜುಕೇಷನ್ ಡೈರೆಕ್ಟ್ರಾಗಿ ಈ ಒಂದು ಸ್ಪೋರ್ಟ್ಸ್ನ ಇಂಪ್ರೂವ್ ಮಾಡಿ ನಮ್ಮ ಒಂದು ಏನು ಅಥ್ಲೀಟ್ಸ್ ಇದ್ದಾರೆ ಅವ್ರನ್ನ ಒಂದು ಸ್ಟೇಟ್ ಲೆವೆಲ್ಲು, ನ್ಯಾಷನಲ್ಸ್ ಲೆವೆಲಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕನ್ನೋ ನನ್ನ ಒಂದು ಆಸೆ ಆಗಿರುತ್ತೆ. ಎಲ್ರಿಗೂ ಧನ್ಯವಾದಗಳು.